ನಿಮಗೆ ರಾಗಿ ಅಂಬಲಿ ಇಷ್ಟನಾ? ಹಾಗಾದರೆ 2 ನಿಮಿಷದಲ್ಲಿ ಸಮ್ಮರ್ ಕೂಲ್ ಡ್ರಿಂಕ್ ರೆಡಿ. ರೆಸಿಪಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕಾನ್ಫಿಡೆನ್ಸ್ ವರ್ಲ್ಡ್. ಇವತ್ತು ನಾವು ಹೆಲ್ತಿ ಆದ ರಾಗಿ ಅಂಬಲಿ ಮಾಡೋದು ನೋಡೋಣ. ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡಬಹುದು. ರಾಗಿ ಅಂಬಲಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಅರ್ಧ ಕಪ್ ರಾಗಿ ಹಸಿಟ್ಟು, 1 ಬಟ್ಲು ಮೊಸರು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ 1 ಗ್ಲಾಸ್ ನೀರಿಗೆ ಅರ್ಧ ಕಪ್ ರಾಗಿ ಹಸಿಟ್ಟನ್ನು ಹಾಕಿ ನೀಟಾಗಿ ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಗಂಟಿಲ್ಲದ ಹಾಗೆ ಕಲಿಸ್ಕೊಂಡಿರಬೇಕು. ಈಗ ಪಾತ್ರೆಗೆ 3 ಗ್ಲಾಸ್ ನೀರು ಹಾಕೋಣ. ನೀರು ಚೆನ್ನಾಗಿ ಕುದ್ದ ಬಳಿಕ ಕಲಸಿರುವಂಥ ಹಿಟ್ಟನ್ನು ಗಂಟಿಲ್ಲದ ಹಾಗೆ ನಿಧಾನವಾಗಿ ತಿರುಗಿಸಿಕೊಳ್ಳಬೇಕು. ನೋಡಿ, ನಾನು ಯಾವ ರೀತಿ ಈಗ ತಿರುಗಿಸ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ತಿರುಗಿಸ್ಕೋಬೇಕು. ಈ ರೀತಿ ಸಣ್ಣೂರಿನಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸಬೇಕು. ಬೆಂದ ನಂತರ ಸ್ಟವ್ ಆಫ್ ಮಾಡಿ ಆರಲು ಬಿಡಿ. ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ನೀಟಾಗಿ ಜಜ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಲೋಟ ಮೊಸರನ್ನು, 3 ಗ್ಲಾಸ್ ನೀರನ್ನು ಹಾಕಿ ಮಜ್ಜಿಗೆನ ನೀಟಾಗಿ ಕಡಿಬೇಕು. ಈಗ ಆರಿರುವಂತಹ ರಾಗಿ ಗಂಜಿಗೆ ಮಜ್ಜಿಗೆಯನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಬೇಕು. ಈಗ ಜಜ್ಜಿರುವಂಥ ಜೀರಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಆರೋಗ್ಯಕರ ರಾಗಿ ಅಂಬಲಿ ಕುಡಿಯೋದಕ್ಕೆ ರೆಡಿಯಾಗಿದೆ. ಧನ್ಯವಾದಗಳು.